ವೆಲ್ಕಮ್ ಬ್ಯಾಕ್ ಟು ಬಿಸಿ ರುಚಿ. ಇವತ್ತು ಅವಕ್ಯಾಡೋ ಸ್ಮೂತಿ ಮಾಡ್ತಾಯಿದ್ದೀನಿ, ನೋಡೋಣ ಬನ್ನಿ. ಒಂದು ಅವಕ್ಯಾಡೋ ತೊಗೊಳ್ಳಿ, ಫುಲ್ ಅದು ಹಣ್ಣಾಗಿರಬೇಕು, ಅಂದರೆ ಸ್ಮೂತಿನೂ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಗಟ್ಟಿ ಇತ್ತಂದರೆ ಸ್ಮೂತಿನೂ ಅಷ್ಟು ಚೆನ್ನಾಗಿ ಬರಲ್ಲ. ಕಟ್ ಮಾಡಿದರೆ ತುಂಬಾ ಸಾಫ್ಟಾಗಿರಬೇಕು. ನೋಡಿ, ಫುಲ್ ಹಣ್ಣಾಗಿದೆ. ಈಗ ತುಂಬಾ ಹೆವಿ ಪ್ರೋಟೀನ್ ಇರುತ್ತೆ ಇದರಲ್ಲಿ, ಆಮೇಲೆ ಗುಡ್ ಫ್ಯಾಟ್ ಇದು ಅವಕ್ಯಾಡೋ. ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಸ್ಮೂತಿ ಕುಡಿಬೋದು. ಇದನ್ನು ತುಂಬ ಹಸಿವಾದಾಗ, ಆಮೇಲೆ ಬೇಸಿಗೆಗೂ ಚೆನ್ನಾಗಿರುತ್ತೆ, ಚಳಿಗಾಲದಲ್ಲೂ ಚೆನ್ನಾಗಿರುತ್ತೆ. ತುಂಬಾ ಗುಡ್ಡು ಫ್ಯಾಟು ಮತ್ತು ಪ್ರೋಟೀನು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ಇದನ್ನ ಆ ಥರ ಕಟ್ ಮಾಡ್ಕೊಳ್ಳಿ. ತುಂಬಾ ಸಾಫ್ಟಾಗಿದೆ ಅಲ್ಲ, ಈ ಥರ ಸಾಫ್ಟಾಗಿ ಇರೋ ತನಕ ಹಣ್ಣಾಗಿರಬೇಕು. ಇಲ್ಲಾಂದರೆ ಗಟ್ಟಿ ಗಟ್ಟಿಯಾಗಿದ್ದರೆ ರವೆ ರವೆ ಟೈಪ್ ಬರುತ್ತೆ, ಇಲ್ಲಾಂದರೆ ಸಾಫ್ಟ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನಾನು. ಒಂದು ಜಾರ್ ತೊಗೊಳ್ಳಿ, ಅದಕ್ಕೆ ಒಂದು ಗ್ಲಾಸಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಸ್ವಲ್ಪ 2-3 ಸ್ಪೂನು ಜೇನುತುಪ್ಪ ಹಾಕ್ಕೊಳ್ಳಿ. ನಿಮ್ಮ ಸಿಹಿಗೆ ಅನುಗುಣವಾಗಿ ಬೇಕಂದರೆ ಸ್ವಲ್ಪ ಸಕ್ಕರೆನೂ ಹಾಕ್ಬೋದು ನೀವು. ನಾನಿಲ್ಲಿ ಜೇನುತುಪ್ಪ ಬಳಸ್ತಾ ಇದ್ದೀನಿ. ಸಕ್ಕರೆನೂ ಹಾಕ್ಕೋಬೋದು, ಜೇನುತುಪ್ಪನೂ ಹಾಕ್ಕೋಬೋದು. ಜೇನುತುಪ್ಪ ನನಗೆ ತುಂಬ ಇಷ್ಟ ಆಗುತ್ತೆ, ಸೊ ಅದಕ್ಕೆ ಮತ್ತೆ ಇನ್ನೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ನುಣ್ಣಗೆ ಥರ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಆಗಿದೆ. ಈಗ ಸ್ವಲ್ಪ ಜೇನುತುಪ್ಪನ ಮತ್ತೆ ಹಾಕ್ಕೊಂಡಿದ್ದೀನಿ ನಾನು. ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಗ್ಲಾಸಿಗೆ ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಆಯಿತು. ಮೇಲ್ಗಡೆನೂ ಸ್ವಲ್ಪ ಜೇನುತುಪ್ಪ ಹಾಕ್ಕೊತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಮೇಲ್ಗಡೆ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ನಾನು ಸ್ವಲ್ಪ ಸ್ಮೂತಿ ಕುಡಿಯುವಾಗ ತಿನ್ನುವಾಗ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಗೋಡಂಬಿನ ಮತ್ತು ಬಾದಾಮಿನ ಹಾಕ್ಕೊಂಡಿದ್ದೀನಿ. ನೋಡಿ, ಅವಕ್ಯಾಡೋ ಸ್ಮೂತಿ ರೆಡಿ ಆಯ್ತು. ಈಗ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಂಥ ಒಳ್ಳೆಯ ರೆಸಿಪಿಗಳನ್ನು ಕಲಿಯಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.